ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಿಸಿ ಭಾರತಕ್ಕೆ ಗ್ಯಾಸ್ ಟ್ರಬಲ್ ಉಂಟು ಮಾಡೋದು ನಮಗೆಲ್ಲ ಗೊತ್ತೇ ಇದೆ. ಇನ್ನು LPG ಅನಿಲದ ಬಿಕ್ಕಟ್ಟು ನಗರದಲ್ಲಿ ದುಪ್ಪಟ್ಟಾಗ್ತಾ ಇದೆ ಹೊರತು ಕಡಿಮೆಯಂತೂ ಆಗ್ತಾ ಇಲ್ಲ. ಆದ್ರೆ ಈಗ ವಿಷಯ ಏನಂದ್ರೆ BWSSB ಮಹತ್ವದ ಹೆಜ್ಜೆ ಇಟ್ಟಿದ್ದು ಚರಂಡಿ ನೀರಿಂದ ಗ್ಯಾಸ್ ಉತ್ಪತ್ತಿ ಮಾಡುವತ್ತ ದಾಪುಗಾಲಿಟ್ಟಿದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ಹಾಗೆ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ ಗ್ಯಾಸ್ ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದೆ. ಜನ ಗೃಹ ಬಳಕೆಯ ಗ್ಯಾಸ್ ಅಭಾವವನ್ನ ಅನುಭವಿಸಿದ್ದಾಯ್ತು. ಆಟೋ ಚಾಲಕರು LPG ಕೊರತೆ ಅನುಭವಿಸುತ್ತಿದ್ದಾರೆ. ಆ ಕಡೆ ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಅನಿಲದ ಅಭಾವ ಹೊಡೆತ ಕೊಟ್ಟಿದೆ. ಹೀಗಿರುವಾಗ ಇಂಧನ ಭದ್ರತೆಯನ್ನ ಹೆಚ್ಚಿಸುವತ್ತ BWSSB ಮಹತ್ವದ ಹೆಜ್ಜೆ ಇರಿಸಿದೆ. ಹೌದು, DCM DK ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಕೊಳಚೆ ನೀರಿನ ತ್ಯಾಜ್ಯದಿಂದ ಅನಿಲ ಉತ್ಪಾದನೆ ಮಾಡಿ ಆದಾಯ ಗಳಿಸೋ ಈ ನೂತನ ಯೋಜನೆಗೆ BWSSB ಸಜ್ಜಾಗಿದೆ. ಇದರ ಜೊತೆಗೆ ಇಂಧನದ ಕೊರತೆಯನ್ನ ನೀಗಿಸುವ ಜೊತೆಗೆ ಹೊಸ ಆದಾಯದ ಮೂಲವನ್ನ ಜಲಮಂಡಳಿ ಹುಡುಕೊಂಡಿದೆ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳಲ್ಲಿ ಉತ್ಪತ್ತಿಯಾಗೋ ಕಚ್ಚಾ ಜೈವಿಕ ಅನಿಲವನ್ನ ಹೆಚ್ಚಿನ ಮೌಲ್ಯದ ಕಂಪ್ರೆಸ್ಡ್ ಬಯೋಗ್ಯಾಸ್ ಆಗಿ ಮೇಲ್ದರ್ಜೆಗೇರಿಸೋ ಮೂಲಕ ಜಲಮಂಡಳಿಯು ಮುಂದಿನ 20 ವರ್ಷಗಳಲ್ಲಿ ಅಂದಾಜು 120 ಕೋಟಿಗೂ ಹೆಚ್ಚು ಆದಾಯ ಗಳಿಸೋ ನಿರೀಕ್ಷೆಯಲ್ಲಿದೆ. ಪ್ರಸ್ತುತ ಗುಜರಾತ್ನ ಸೂರತ್ ನಗರಗಳಲ್ಲಿ ಕೇವಲ 120 MLD ಸಾಮರ್ಥ್ಯದ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಆದರೆ ಜಲಮಂಡಳಿ ಬರೋಬ್ಬರಿ 550 MDL ಸಾಮರ್ಥ್ಯದ ಘಟಕಗಳನ್ನು ಸ್ಥಾಪಿಸಲಿದೆ. ತನ್ನ 5 ಪ್ರಮುಖ STP ಉತ್ಪತ್ತಿಯಾಗುವ ಘಟಕಗಳಲ್ಲಿ ಕಚ್ಚಾ ಜೈವಿಕ ಅನಿಲ ಉತ್ಪಾದಿಸಲಿದೆ. ಇದನ್ನ ಶುದ್ಧ ಸಾರಿಗೆ ಇಂಧನವಾಗಿ ಅಥವಾ ಗ್ಯಾಸ್ ವಿತರಣಾ ಜಾಲಕ್ಕೆ ಪೂರೈಕೆ ಮಾಡೋ ಉದ್ದೇಶ ಹೊಂದಿದೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಈ ಯೋಜನೆ ಜಾರಿಗೆ ಬರಲಿದೆ. ಖಾಸಗಿ ಪಾಲುದಾರರು 85 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡೋದರ ಜೊತೆಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸಲಿದ್ದಾರೆ. ಜಲಮಂಡಳಿಯು ಕೇವಲ ತನ್ನ ಆವರಣದಲ್ಲಿ ಜಾಗ ಮಾತ್ರ ಒದಗಿಸಲಿದೆ. ಅಂದ್ರೆ ಜಮೀನಿನ ಮಾಲೀಕತ್ವದ ಜವಾಬ್ದಾರಿ ಜಲಮಂಡಳಿ ಬಳಿ ಇರುತ್ತೆ. ಸರ್ಕಾರದಿಂದ ಹಣಕಾಸಿನ ಹೂಡಿಕೆ ಇಲ್ಲದೆಯೇ ಈ ಯೋಜನೆ ನಡೆಯುತ್ತೆ. ಒಟ್ನಲ್ಲಿ ಅನಿಲದ ಹಾಹಾಕಾರ ಸೃಷ್ಟಿಯಾಗ್ತಾ ಇರೋ ಈ ಸಂದರ್ಭದಲ್ಲಿ ಜಲಮಂಡಳಿ ದೇಶದ ಅತಿ ದೊಡ್ಡ ಯೋಜನೆಗೆ ಕೈ ಹಾಕಿದ್ದು ಹೊಸ ಆದಾಯದ ಮೂಲ ಸೃಷ್ಟಿ ಮಾಡಿದ್ದು ನಿಜಕ್ಕೂ ಮೆಚ್ಚುವಂತದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.